ಮಾರೆ ಮೇರಿ ಲಡ್ಕಿ. ಅವರ ಕಿರೀಟ ಇದು 10 ಕೋಟಿ. ಇದು ಯಾರು ಬರೆದ ಕಥೆಯೋ? ಅದೇ ಕೈಯಿಂದ ಪಾಯಕನೇ ತೊಳೆದಿದ್ರಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವ್ನ್ ಟಾಪಾಗಿ ಬರ್ತಾನೆ. ಎಲ್ಲ ಪ್ರೀತಿಯ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ನಾನಂತೂ ಸಖತ್ತಾಗಿದ್ದೀನಿ, ನೀವೆಲ್ಲರೂ ಸಖತ್ತಾಗಿದ್ದೀರಾ ಅಂತ ತಿಳ್ಕೊಂತ ಸೊ ಇವತ್ತಿನ ಮತ್ತೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಎಂಟರ್ಟೈನ್ಮೆಂಟ್ ಲಾಗ್ಗೆ ನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅಂದ್ರೆ, ನಮ್ಮ ಜೊತೆ ನಮ್ಮ ಶಾಂತಮ್ಮ ಅವರು ಹಾಗೂ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದ್ದಾರೆ. ಸೊ ಗೈಸ್, ಇವತ್ತಿನ ಲಾಗ್ ಮಾತ್ರ ಸಖತ್ತಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಗೈಸ್, ಇವತ್ತಿನ ಚಾಲೆಂಜ್ ಏನಪ್ಪ, ಚಾಲೆಂಜ್ ಅಲ್ಲ, ಒಂದು ಎಂಟರ್ಟೈನ್ಮೆಂಟ್ ಲಾಗು. ಓಕೆನಾ? ನಾವು 3 ಜನದ್ದು ಹೆಸರು ಹಾಕ್ಬಿಟ್ಟು ಒಂದು ಚೀಟಿ ಹಾಕ್ತೀವಿ. ಚೀಟಿಲಿ ಯಾರ್ದು ಹೆಸರು ಬರುತ್ತೆ ಅವರು ರಾಜ ಅಥವಾ ರಾಣಿ ಆಗ್ತಾರೆ, ಇನ್ನು ಇಬ್ರು ಅವ್ರ ಸೇವಕರಾಗ್ತಾರೆ. ಸೊ 1 ಅವರು ಯಾರು ರಾಜ ಅಥವಾ ರಾಣಿ ಆಗಿರ್ತಾರೆ ಅವರಿಗೆ ಇನ್ನ ಇಬ್ರು ಸೇವಕರ ತರ ಕೆಲಸ ಮಾಡಬೇಕು. ಓಕೆನಾ? ಅವ್ರು ಏನ್ ಹೇಳಿದ್ರು ಇಲ್ಲ ಅಂದಂಗೆ ಕೆಲಸ ಮಾಡಬೇಕು ಗೈಸ್. ಆ ತರ ಇನ್ ಕೇಸ್ ಮಾಡಿಲ್ಲ ಅಂದ್ರೆ ಪನಿಷ್ಮೆಂಟ್ ಕೂಡ ಇರ್ತದೆ. ಓಕೆ ಶಾಂತಮ್ಮವ್ರೆ? ಆಮೇಲೆ ಮಧ್ಯದಾಗೆಲ್ಲ ಬಿಡಂಗಿಲ್ಲ, ಆಗಲ್ಲ ಅನ್ನಂಗಿಲ್ಲ, ಎಲ್ಲ ಮಾಡ್ಬೇಕು. ಓಕೆನಾ? ಒಂದ್ಸಲ ಯೋಚನೆ ಮಾಡು, ನನ್ ಜೊತೆ ಜರ್ನಿ ಮಾಡ್ತಾ ಇದ್ಯಾ? ನೋವುಗಳಿರುತ್ತೆ, ನೆಲುವುಗಳಿರುತ್ತೆ. ಓಕೆನಾ? ನಾನು ಏನ್ ಕೊಟ್ರು, ಇನ್ ಕೇಸ್ ನಾನ್ ರಾಜ ಆದ್ರೆ ನಾನೇನ್ ಕೊಟ್ರು ಮಾಡ್ಬೇಕು. ಆಮೇಲೆ ನೀವ್ ನನ್ ಮಕ್ಳು ನಾನ್ ಹೇಳ್ದಂಗ್ ನೀವ್ ಕೇಳ್ರಲ್ಲಿ ಅಂತ ದೌರ್ಜನ್ಯ ಮಾಡಂಗಿಲ್ಲ. ಏನ್ ಮಾತಾಡ್ತಮ್ಮ ಅಂತವೆಲ್ಲ ಮಾಡಿಸ್ತಾರೆ ನಮ್ಮ. ಸೊ ಗೈಸ್, ಈ ಚಾಲೆಂಜ್ ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಶಿಷ್ಯ ನೀನು ಓಕೆನಾ? ಏನ್ ಕೊಟ್ರು ಮಾಡ್ಬೇಕು, ಡೀಲಾ? ಸೊ ಗೈಸ್, ನಾನು ಅಷ್ಟೇ, ಯಾಕೆಂದ್ರೆ ಇದು ಚಾಲೆಂಜು. ಅಂದ್ರೆ ನಾನು ಅಷ್ಟೇ ಒಂದ್ಸಲ ಮಾತು ಕೊಡ್ತಾ ಇದೀನಿ, ಅವ್ರು ಏನೇ ಚಾಲೆಂಜ್ ಕೊಟ್ರು ಇಲ್ಲ ಅಂದಂಗೆ ಪಾಸಿಟಿವ್ ಆಗಿ ತಗೊಂಡು ಮಾಡ್ತೀನಿ ಗೈಸ್. ಅದೇನಾದ್ರೂ ಆಗಿರ್ಬೋದು. ಡೀಲ್. ಸೊ ಗೈಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಸ್ಟಾರ್ಟ್ ಮಾಡೋಣ. ಗೈಸ್, ಇವಾಗ ಇದರಲ್ಲಿ 3 ಜನದ್ದು ಚೀಟಿ ಹೆಸರು ಬರ್ದೈತೆ. ಸೊ ಇದರಲ್ಲಿ ಯಾರ ಹೆಸರು ಬರುತ್ತೆ ಅವರು ರಾಜ ಅಥವಾ ರಾಣಿ ಆಗ್ತಾರೆ, ಇನ್ನು ಇಬ್ರು ಸೇವಕರಾಗ್ತಾರೆ ಗೈಸ್. ಸೊ ಇವಾಗ ಅದನ್ನ ನಮ್ ದರ್ಶಿ ಚೆನ್ನಾಗಿ ಕುಲುಕ್ಸಿ ದೇವರ್ತ ಬೇಡ್ಕಂತವನೆ ಅವ್ರು ರಾಜ ಆಗ್ಲಿ ಅಂತ. ಇದನ್ನ ಈಗ ನಮ್ಮಮ್ಮ ಎತ್ತಮ್ಮ. ಇವ್ರು ನೋಡಿ, ಇವ್ರು ಬೇಡ್ಕಂತವ್ರೆ, ಎಲ್ರು ಬೇಡ್ಕೊಳೋದಾದ್ರೆ ಎತ್ತವ್ರೆ. ಈಗ ಯಾರ್ದು ಬರ್ತಾ ಇದೆ, ಯಾರ್ದು ಬರ್ತದೆ? ಗೈಸ್, ನಮ್ಮಮ್ಮ ಮಹಾರಾಣಿ ಆಗ್ಬಿಟ್ಟವ್ರೆ ಈಗ ಗೈಸ್. ಇವಾಗಿಂದ ಇವರು ಮಹಾರಾಣಿ. ನಾನು ನಮ್ ಶಿಷ್ಯ ಸೇವಕ. ಗೈಸ್, ಫೈನಲಿ ನಮ್ಮಮ್ಮ ರಾಜಮಾತೆ ಆಗಿದ್ದಾರೆ, ನಾವಿಬ್ರು ಸೈನಿಕರಾಗಿದ್ದೀವಿ. ಸೊ ಈಗಿಂದ 1 ಗಂಟೆ ನಾನು ಮತ್ತೆ ದರ್ಶಿ ಇಬ್ರು ನಮ್ಮಮ್ಮ ಹೇಳ್ದಂಗೆ ಕೇಳ್ಬೇಕು. ಅವ್ರು ಏನೇ ಕೆಲಸ ಹೇಳಿದ್ರು ನಾವು ಮಾಡ್ಬೇಕು ಗೈಸ್. ಓಕೆನಾ? ರಾಜಮಾತೆ ರಾಣಿ ಏನ್ ನೀವಿಬ್ರು ಹಿಂಗ್ ನಂತರನೇ ಇದ್ದೀರಾ? ಈಗ ಏನ್ ಮಾಡ್ಬೇಕು ರಾಜಮಾತೆ ಅವರೇ? ಇಬ್ರು ಬಟ್ಟೆ ಬಿಚ್ಚಿ ಸೈನಿಕರ ರೆಡಿ ಆಗ್ರಿ. ಸೈನಿಕರ ತರನೇ ರೆಡಿ ಆಗ್ಬೇಕು. ಚೈನ್ ಬಿಚ್ಚು ಫಸ್ಟ್. ನೋಡಿ ಗೈಸ್, ಸಾಲೆ ದೌರ್ಜನ್ಯ ಮಾಡ್ತಾವ್ರೆ ನಮ್ ರಾಜಮಾತೆ ಅವರು. ಓಕೆ ಗೈಸ್, ಇವಾಗ ನಾವು ಸೈನಿಕರ ತರ ರೆಡಿ ಆಗ್ತೀವಿ, ನಮ್ಮ ರಾಜಮಾತೆ ತರ ರೆಡಿ ಆಗ್ತಾರೆ. ಬನ್ನಿ ಗೈಸ್, ಇವಾಗ ನಮ್ಮ ಅಮ್ಮನ್ನ ಮಹಾರಾಣಿಯವ್ರು ಮಾಡೋದು ಗೈಸ್. ಮಹಾರಾಣಿಯವ್ರನ್ನ ಮಾಡೋದು. ಈಗ ಅವರ ಕಿರೀಟ ಇದು 10 ಕೋಟಿ. 10 ಕೋಟಿ ಕಿರೀಟ ಇದು. ಎಲೆ ಅಂದ್ರೆ ನೋಡಕ್ಕೆ
ಹಸಿರು ಎಲೆ ತರ, ಬಟ್ ಇದೆಲ್ಲ ಚಿನ್ನದ್ದು, ಇದೆಲ್ಲ ಡೈಮಂಡ್, ಹಸಿರು ಚಿನ್ನದ್ದು. ಈಗ ಇದು 1000 ಕೋಟಿ ಬೆಲೆ ಬಾಳೋ ಚಿನ್ನದ ಏನಂತಾರೆ, ಆಭರಣ. ಗೈಸ್, ಇವಾಗ ನಮ್ಮ ಸಹ ಸೇವಕರಾದ ದರ್ಶನ್ ಅವರು ಹೇಗ್ ರೆಡಿ ಆಗಿದ್ದಾರೆ ನೋಡೋಣ ಬನ್ನಿ. ಟ್ಯಾನ್ 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 ಟ್ಯಾನ್. ನಮ್ಮ ಸೇವಕ ದರ್ಶನ್ ಅವರು. ಸೇವಕರೇ ಹೇಗಿದ್ದೀರಿ? ಗೈಸ್, ನಾನು ನಮ್ಮ ರಾಜಮಾತೆಯನ್ನು ಕಾಪಾಡಿಕೊಳ್ಳಲು ಅವರ ಸೇವೆಗಾಗಿ ನನ್ನ ದೇಹವನ್ನೇ ಮುಡಿಪಾಗಿರುತ್ತೇನೆ. ನನ್ನ ಕೊನೆಯ ಉಸಿರಿರುವವರೆಗೂ ನಮ್ಮ ರಾಜಮಾತೆಗೋಸ್ಕರ ಹೋರಾಡುತ್ತೇನೆ. ಸೈನಿಕರೇ ಬನ್ನಿ. ರಾಜಮಾತೆ ಹೇಳಿ. ರಾಜಮಾತೆ, ನಮ್ಮ ರಾಜ್ಯದಲ್ಲಿ ಜನಸಾಮಾನ್ಯರೆಲ್ಲ ಕ್ಷೇಮವೇ? ಎಲ್ಲರೂ ಕ್ಷೇಮವು ರಾಜಮಾತೆ. ನನಗೆ ದಾಹವಾಗುತ್ತಿದೆ, ಕುಡಿಯಲು ನೀರು ಬೇಕು. ಆಗಲಿ ರಾಜಮಾತೆ. ರಾಜಮಾತೆ, ನಿಮಗೆ ಸೆಕೆ ಆಗುತ್ತಿದೆಯೇ? ಹೌದು. ಗಾಳಿ ಬೀಸಲೇ? ಹೌದು. ನಾನು ಬಿಸಿ ನೀರು ಕುಡಿಯುವುದಂತ ಗೊತ್ತಿಲ್ಲವೇ? ತಣ್ಣೀರಕ್ಕೆ ತಗೊಂಬಂದಿದ್ಯಾ? ರಾಜಮಾತೆ, ನಿಮಗೆ ಬಿಸಿ ನೀರು ಬೇಕೇ? ಹೌದು. ನಾನು ಹೋಗಿದ್ದಾರಲ್ಲೇ? ಬೇಡ, ಅದಕ್ಕಾಗಿ ಅವನು ಶಿಕ್ಷೆಯನ್ನು ಅನುಭವಿಸಬೇಕು. ರಾಜಮಾತೆ, ಅವರಿಗೆ ಶಿಕ್ಷೆ? ಹೌದು. ಏನು ಶಿಕ್ಷೆ ರಾಜಮಾತೆ? 10 ಪಸ್ಕೆಯನ್ನು ಹೊಡೆಯಬೇಕು. 10 ಪಸ್ಕಿ ಹೊಡೆಯಬೇಕೆ? ಹೌದು. ಸೈನಿಕರೇ ರಾಜಮಾತೆ, ತೆಗೆದುಕೊಳ್ಳಿ ನಿಮ್ಮ ಬಿಸಿ ನೀರು. ನನಗೆ ಬೇಡ, ಆ ಶಿಕ್ಷೆಗಾಗಿ 10 ಪಸ್ಕೆಯನ್ನು ಹೊಡೆಯಬೇಕು. ಸೈನಿಕರೇ, ನೀವು 10 ಪಸ್ಕಿಯನ್ನು ಹೊಡೆಯಬೇಕು. ಮನದಲ್ಲಿ ಖುಷಿ ಪಡುತ್ತಿದ್ದಾರೆ. ಏಯ್ ಸೈನಿಕ, ಬೇಗ ಮಾಡೋ. ಆಯ್ತು ರಾಜಮಾತೆ. ಇಲ್ಲ ಸೈನಿಕ, ಇನ್ನೂ 5 ಹೊಡೆಯಬೇಕು. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಸೈನಿಕ, ಸುಳ್ಳು ಹೇಳ್ತಿದ್ಯಾ? ಇನ್ನೂ 5 ಪಸ್ಕೆ ಹೊಡೆಯಬೇಕು. ಸುಳ್ಳು ಹೇಳ್ತಿದ್ಯಾ? ಹೊಡಿ. ಸೈನಿಕರೇ, ಯಾಕೆ ಈಗ ಸುಳ್ಳು ಹೇಳುವಿರಿ? 10 ಆಯ್ತು ಸೈನಿಕ. ಇಲ್ಲ ಸೈನಿಕ, ಆಗಿಲ್ಲ. ರಾಜಮಾತೆ, ನಮ್ಮ ಮುಂದಿನ ಕೆಲಸವೇನು ರಾಜಮಾತೆ? ನಾನು ಪಾಯ್ಖಾನೆ ಕೊಠಡಿಗೆ ಹೋಗಬೇಕು. ಸ್ವಚ್ಛಗೊಳಿಸಿದ್ದೀರೆ? 3 ದಿನದ ಹಿಂದೆ ಸ್ವಚ್ಛಗೊಳಿಸಿದ್ದು ಮಹಾರಾಣಿಯವರೇ. ಈಗಲೇ ಸ್ವಚ್ಛಗೊಳಿಸಿ ಹೋಗಿ. ಆಗಲಿ ರಾಜಮಾತೆ. ಗೈಸ್, ನಮ್ ರಾಜಮಾತೆ ಸಿಕ್ಕಿದ್ದೆ ಚಾನ್ಸ್ ಅಂತ ಬಾತ್ರೂಮ್ ಎಲ್ಲ ಉಜ್ಜಿಸ್ತಾವ್ರೆ. ಪಾಯ್ಖಾನೆ ಕೊಠಡಿಗೆ ಹಾಕಿ ಸೈನಿಕರು ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ಪಾಯಕನ ಕೊಠಡಿಯನ್ನು ಉಜ್ಜುತ್ತಿರುವುದು ನಮ್ಮ ರಾಜಮಾತೆಯ ಆಜ್ಞೆಯ ಮೇರೆಗೆ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದವೆತೆಯೋ. ಸ್ನೇಹಿತರು, ಸೈನಿಕರೇ, ನಾನು ತೊಳೆಯುವಾಗ ನೀವು ನೀರು ಹಾಕಬಾರದೆ? ಏನಪ್ಪ ಇದು? ಎಲ್ಲವೂ ನನ್ನ ಕೈಲಿಯೇ ಮಾಡಿಸ್ತೀರಿ. ನನ್ನ ಕಿರೀಟ. ನಮ್ ಸೈನಿಕರು ನೀರ್ ಕೊಡಕ್ ಮಾತ್ರ ರಪ್ಪನ ಬಿಟ್ರು. ಪಾಯ್ಖಾನೆ ಕೊಠಡಿಗೆ ಕ್ಲೀನ್ ಮಾಡಕ್ಕೆ ನನ್ನನ್ನು ಬಿಟ್ಟವ್ರೆ. ಆಗಬಾರದು. ಅಯ್ಯೋ ದುರ್ವಿಧಿಗೆ. ಈಗ ನಮ್ಮ ಕೈಯನ್ನು ಸ್ವಚ್ಛಗೊಳಿಸೋಣ. ಓ, ನಮ್ಮ ಸೈನಿಕರು ನಮ್ಮನ್ನು ಆಡಿಕೊಳ್ಳುತ್ತಿದ್ದಾರೆ. ಬಂಟಿ, ನಿನ್ನ ಸಾಬೂನು ಸ್ಲೋನಾ ಅಂತ. ಆಗಲಿ ಸೈನಿಕರೇ, ನಮಗೂ ಒಂದು ಕಾಲ ಬರುತ್ತದೆ, ನೋಡಿಕೊಳ್ಳುತ್ತೇವೆ. ನಾವು ನಮ್ಮ ಸೈನಿಕರಿಗೆ ಸಹಾಯ ಮಾಡಿದರೆ ನಮ್ಮ ಸೈನಿಕರು ನಮ್ಮನ್ನೇ ಹಾಡಿಕೊಳ್ಳುತ್ತಿದ್ದಾರೆ. ಆಗಲಿ. ಕೊಠಡಿಯನ್ನು ಸ್ವಚ್ಛಗೊಳಿಸಿದ್ದಾರೆ ಯಾರು? ತಪ್ಪಾಯ್ತು ರಾಜಮಾತೆ. ಹೇಳಿದಕ್ಕಷ್ಟೇ, ಕೇಳಿದಕ್ಕಷ್ಟೇ ಮಾತನಾಡ್ಬೇಕು. ನಾನೇ ರಾಜಮಾತೆ. ಪಾಯ್ಖಾನೆ ಕೊಠಡಿ ತುಂಬಾ ಸ್ವಚ್ಛವಾಗಿ ಕ್ಲೀನ್ ಮಾಡಿದೀಯ. ತಗೋ ಪದಕವನ್ನು. ಧನ್ಯವಾದಗಳು ರಾಜಮಾತೆ. ತುಂಬಾ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೈನಿಕರೇ, ಕಿತ್ತೋದ್ ನನ್ ಮಕ್ಕಳಿಬ್ರುನ. ನನ್ನ ಓಡಾವು ಎಲ್ಲ ಮಾಮೂಲು. ಕಂಟ್ರೋಲ್.
ರಾಜಮಾತೆ ಹೇಗೆ ನೀವೇ ಹಾಸ್ಯ ಮಾಡುತ್ತಿದ್ದೀರಲ್ಲ ರಾಜಮಾತೆ. ಸೈನಿಕರೇ, ಒಬ್ಬ ಸೈನಿಕನ ಒಲೆಯ ಮೇಲೆ ಈ ತರ ಹಾಸ್ಯ ಮಾಡುವುದು ನಿಮಗೆ ನ್ಯಾಯವೇ? ಹೀಗಾದರೆ ನಾನು ಕೆಲಸ ಬಿಡಬೇಕಾಗುತ್ತದೆ. ಈಗಲೇ ಹೊರಡ, ಮತ್ತೊಬ್ಬ ಸೈನಿಕನನ್ನು ಕರೆತರುತ್ತೇನೆ. ರಾಜಮಾತೆ, ರಾಜಮಾತೆ, ನನ್ನನ್ನು ಕ್ಷಮಿಸಿ ರಾಜಮಾತೆ. ಇನ್ನೊಂದು ಸಲ ಹೀಗೆ ಆಗದಂತೆ ನಾನು ನೋಡಿಕೊಳ್ಳುತ್ತೇನೆ ರಾಜಮಾತೆ. ಅವರನ್ನು ದಯವಿಟ್ಟು ಕೆಲಸದಿಂದ ಹೊರ ಹಾಕಬೇಡಿ ರಾಜಮಾತೆ. ಅವರು ತುಂಬಾ ನಿಷ್ಠೆ ಹಾಗೂ ಕ್ಷಮೆ ಇರಲಿ ರಾಜಮಾತೆ. ಹಾಸ್ಯ ಮಾಡುತ್ತಿದ್ದೀರಾ? ಬೇಡ ರಾಜಮಾತೆ. ಸೈನಿಕರೇ, ಇಲ್ಲಿ ನಿಮ್ಮನ್ನು ಕೆಲಸದಿಂದ ಹೊರ ಹಾಕಬೇಕೆಂದು ಆಜ್ಞೆ ಮಾಡುತ್ತಿದ್ದಾರೆ. ನಾನು ನಿಮಗಾಗಿ ನಿಮ್ಮ ಕೆಲಸವನ್ನು ಉಳಿಸಿಕೊಳ್ಳಲು ಕ್ಷಮೆ ಕೇಳುತ್ತಿದ್ದೇನೆ. ಕ್ಷಮೆ ಕೇಳುತ್ತಿದ್ದೇನೆ. ನೀವು ನೋಡಿದ್ದೀರಿ ಕ್ಷಮೆ ಯಾಚಿಸಿರ. ರಾಜಮಾತೆ, ಅವರನ್ನು ದಯವಿಟ್ಟು ದಯಮಾಡಿ ಕೆಲಸದಿಂದ ತೆಗೆದು ಹಾಕಬೇಡಿ ರಾಜಮಾತೆ. ಅವರು ಉತ್ತಮ ಹಾಗೂ ಸದೃಢ ಸೈನಿಕರು. ರಾಜಮಾತೆ, ನಮ್ಮ ಕೆಲಸ ಮುಗಿಯಿತೆ, ನಾವು ಮನೆಗೆ ತೆರಳಬಹುದೇ? ಹಾ ಹಾ ಇದನ್ನೇ ಕುಚ ಅಷ್ಟೇ. ನಾವು ಹೇಳುವವರೆಗೂ ಯಾರು ಹೋಗುವಂತಿಲ್ಲ. ಸೈನಿಕರೇ, ಏನ್ ಮಾಡುತ್ತಿದ್ದೀರಿ ನೀವು? ರಾಜಮಾತೆ, ನಮ್ಮ ಮುಂದಿನ ಕೆಲಸವೇನು? ನಮ್ಮ ಅರಮನೆಯೆಲ್ಲ ಸ್ವಚ್ಛಗೊಳಿಸಿ. ಹಾಗಲಿ ರಾಜಮಾತೆ. ಇವನಿದಾನಲ್ಲ, ಇವನು ಹಾ. ಇವನ್ನೇ ಸ್ವಚ್ಛಗೊಳಿಸಬೇಕು ನಮ್ಮ ಅರಮನೆಯನ್ನೆಲ್ಲ. ಹಾಗಲಿ ರಾಜಮಾತೆ. ನಮ್ಮ ಸೈನಿಕ ಕಸಗುಡಿಸಿ. ಸೈನಿಕರೇ, ನಡ ಬಗ್ಗಿಸಿ ಕಸಗುಡಿಸಿ ಸೈನಿಕರೇ. ಈ ತರನೇ ಬಗ್ಗಿ ಕೂತ್ಕೊಂಡು ಬಿಡಿಸ್ಬೇಕು. ಹಂಗೆ. ಅದಕ್ಕೆ ನನ್ನೆಲ್ಲ ಕೆಲಸ ನೀನೇ ಮಾಡ್ಬೇಕು. ನನಗೆ ಹೇಳಿದ ಕೆಲ್ಸನು ನೀನೇ ಮಾಡ್ಬೇಕು ಸೈನಿಕ. ಸೈನಿಕರೇ, ನಿಮ್ಮ ಜೀವನವನ್ನು ಉಳಿಸಿದ್ದೇನೆ. ಅನ್ನ ತಿನ್ನದೆ ಕರೆದಿನ ಹೆಸರು ಹೇಳಿಕೊಂಡು ತಿನ್ನುತ್ತೇನೆ. ನಿಮ್ಮ ಓಲೆಯ ರಹಸ್ಯವೇನು? ರಾಜಮಾತೆಯ ಮಗಳು ನಮಗೆ ಕೆಲಸದ ಇದನ್ನು ನೋಡಿ ಓ, ರಾಜಮಾತೆಯ ಯುವರಾಣಿಯವರು ನಿಮ್ಮ ಕೆಲಸದ ವೈಖರಿಯನ್ನು ನೋಡಿ ನಿಮಗೆ ಆ ಓಲೆಯನ್ನು ಗಿಫ್ಟ್ ಕೊಟ್ಟಿದ್ದೆ, ಉಡುಗೊರೆಯಾಗಿ ಕೊಟ್ಟಿದ್ದೆ. ಗಾಯತ್ರಿ ಮಹಾದೇವಿಯವರೇ, ರಾಜಮಾತೆ ಅರಮನೆಯನ್ನು ಸ್ವಚ್ಛಗೊಳಿಸಿದ್ದಾಯಿತು. ನಮ್ಮ ಮುಂದಿನ ಕೆಲಸವೇನು ರಾಜಮಾತೆ? ನಿಮ್ಮ ಅಪ್ಪಣೆ ಎಂದು ಹೇಳಿದರೆ ನಾವು ಆ ಕೆಲಸವನ್ನು ಮುಗಿಸುತ್ತೇವೆ ರಾಜಮಾತೆ. ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟ ಬೇಕು. ಹೌದಾ ರಾಜಮಾತೆ? ನಿಮ್ಮ ಅಪ್ಪಣೆಯಂತೆ ಆಗಲಿ. ನಿಮ್ಮ ಊಟಕ್ಕೆ ಏನು ಆಹಾರ ಬೇಕು ರಾಜಮಾತೆ? ಅನ್ನ ಸಾಂಬಾರ್ ಬೇಕು. ಅನ್ನ ಸಾಂಬಾರ್ ಜೊತೆಗೆ ಒಡೆ ಬಿಡುವ ರಾಜಮಾತೆ. ಹೇಳಿದಷ್ಟು ಕೇಳಬೇಕು. ಸೈನಿಕರೇ, ಕ್ಷಮೆ ಇರಲಿ ರಾಜಮಾತೆ. ನಿಮಗೆ ಈಗಲೇ ಉಪಹಾರವನ್ನು ತಂದು ಕೊಡುತ್ತೇವೆ ರಾಜಮಾತೆ. ನಿಮ್ಮ ಉಪಹಾರ ರೆಡಿಯಾಗಿದೆ ರಾಜಮಾತೆ, ತೆಗೆದುಕೊಳ್ಳಿ. ಏ ಮದಾಂಡ, ರಾಜಮಾತೆ ನನಗೆ ನೀವು ತಿನ್ನಿಸಬೇಕು. ಆಗಲಿ ಮಹಾರಾಣಿಯವರೇ, ಕ್ಷಮೆ ಇರಲಿ. ತಿನ್ನಿಸಿ ಸೈನಿಕರೇ. ಆಗಲಿ ಸೈನಿಕರೇ, ನಾವು ತಿನ್ನಿಸುತ್ತೇವೆ. ನೀವು ಅಮ್ಮಿಕೊಂಡು ನಿಂತ್ಕೊಳ್ಳಿ. ಯಾಕೆ ಮೂರ್ಖ ನಗುತ್ತಿದ್ದಾನೆ? ಸೈನಿಕರೇ, ಏಕೆ ಹೀಗೆ ಮಾಡುತ್ತಿರುವಿರಿ? ಈ ಕಪ್ಪಿಚೇಷ್ಟೆ ನಡೆಯುವುದಿಲ್ಲ ಇಲ್ಲಿ. ಏನೋ ನೆನಪಾಯ್ತು ಬಿಡಿ. ಏನ್ ನೆನಪಾಯಿತು ನಿಮಗೆ? ನಿಮ್ಮ ಭೋಜನವನ್ನು ನೆನೆಸಿಕೊಳ್ಳುತ್ತಿದ್ದರೆ ಸಂತೋಷವಾಗುತ್ತಿದೆ. ಸೈನಿಕರೇ, ನೀವೇಕೆ ಹೀಗೆ ಮಾತನಾಡುತ್ತಿರುವಿರಿ? ನೀವು ಅದೇ ಕೈಯಿಂದ ಪಾಯಕರೆ ತೊಳೆದಿದ್ದೀರಿ. ಏನಿದು ಸೈನಿಕರೇ? ರಾಜಮಾತೆ, ನಾನು ಪಾಯ್ಖಾನೆ ತೊಳೆದು ನೀಟಾಗಿ ಸೋಪ್ ಹಾಕಿ ಎರಡೂ ಕೈಯನ್ನು ಉಜ್ಜಿ ತೊಳೆದಿದ್ದೆ ರಾಜಮಾತೆ. ಕೈಯಲ್ಲಿ ರಾಜಮಾತೆ ತಿನ್ನಿಸ್ಬೇಕು ಇಲ್ಲ ಅಂತ ಗೊತ್ತಾಗಲ್ವಾ ಸೈನಿಕ? ರಾಜಮಾತೆ, ಕ್ಷಮೆಯಿರಲಿ ರಾಜಮಾತೆ. ಎತ್ಕೊಂಡಾಗೆ ನಿಮ್ಮ ಬಾಯಲ್ಲಿ ಅನ್ನ ಗೈಸ್, ಟೈಮು ಆಲ್ರೆಡಿ 40 ಮಿನಿಟ್ಸ್ ಆಗೈತೆ. ಇನ್ನು 20 ಮಿನಿಟ್ಸ್ ಅಷ್ಟೇ ನಾವು ಉಳಿದಿರೋದು. ನೋಡೋಣ ನಮ್ಮಮ್ಮ ಇನ್ನು ಯಾವ್ಯಾವ ಥರ ಕೊಡುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಗೈಸ್, ಬನ್ನಿ. ಮಹಾರಾಣಿಯವರೇ, ನಮ್ಮಿಂದ ಏನಾದರೂ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ. ನಾವಿನ್ನು ಹೊರಡಬಹುದೇ? ಆಗುವುದಿಲ್ಲ. ನನಗೆ ಊಟನೂ ಸರಿ ಹೋಗಲಿಲ್ಲ. ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಒಂದು ನೃತ್ಯ ಬೇಕು. ನೃತ್ಯವೇ? ಯಾವ ಥರ ನೃತ್ಯ ಬೇಕು ಮಹಾರಾಣಿಯವರೇ? ಅದರಲ್ಲಿ ಒಂದು ತಿರುವಿದೆ. ತಿರುವೆ? ಹೌದು. ಏನು ತಿರುವು ಮಹಾರಾಣಿಯವರೇ? ನೀವಿಬ್ರು ಹುಡುಗಿ ತರ ಡಾನ್ಸ್ ಮಾಡಬೇಕು.
ನಾವಿಬ್ರೆ ಹೌದು ಹುಡುಗಿ ಮತ್ತೆ ಹುಡುಗಿಡ ಮಹಿಳೆಯ ನೃತ್ಯವನ್ನು ಮಾಡಬೇಕಿ ನಾವು. ಹೌದು. ಮಹಾರಾಣಿಯವರೇ, ಯಾಕೆ ನಮ್ಗೆ ಈ ತರ ಕಠೋರ ಶಿಕ್ಷೆ? ಕರುಣೆ ಇರ್ಲಿ. ಕರುಣೆ ಇರ್ಲಿ. ತುಂಬಾ ಬೇಜಾರಾಗಿದೆ, ನಾನು ನಿಮ್ಮ ನೃತ್ಯ ನೋಡಬೇಕು. ಆಗಲಿ ಮಹಾರಾಣಿಯವರೇ, ಸೈನಿಕರೇ, ನಿಮ್ಮ ಆಜ್ಞೆಯಂತೆಯೇ ಆಗಲಿ, ಈಗಲೇ ಮಾಡುತ್ತೇವೆ. ರಾಣಿಯವರೇ, ಇನ್ನೊಂದು ಬಾರಿ ಯೋಚಿಸಿ ಹೇಳಿ. ನಾನು ಒಂದು ಸರಿ ಡಿಸೈಡ್ ಮಾಡಿದ್ಮೇಲೆ ಅದನ್ನು ಚೇಂಜ್ ಮಾಡಲ್ಲ. ಇದು ಮಾಡೋ ಕಾಲ. ಆಗಲಿ ಮಹಾರಾಣಿಯವರೇ. ಇವ ಯಾರೇ? ಅಲ್ಲ क्या बात है, क्या बात है, क्या बात है. Super, super. Super, super. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. वारे मेरी लड़की ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಈ ಸಂಚು. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಗೈಸ್, ವಿಡಿಯೋ ನೋಡಿದ್ರಲ್ಲ. ಸೊ ರಾಜಮಾತೆ ಟಾಸ್ಕ್ ಇಲ್ಲಿಗೆ ಮುಗೀತು. 1 hour ಕೊಟ್ಟಿದ್ವಿ. ಸೊ 1 hour ಮುಗೀತು. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಅಂತ ಹೇಳ್ತಾ, ಇದೇ ತರ ಹೊಸ ವಿಡಿಯೋ, ಫನ್ನಿ ವಿಡಿಯೋಸ್ ಮತ್ತೆ ಹೊಸ ಟಾಸ್ಕ್ ಜೊತೆ ನಾವು ಬರ್ತೀವಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್. Bye guys. ಅಷ್ಟೇ.